ಹಲಸು ಬಗ್ಗೆ ಗೊತ್ತು. ಅದನ್ನು ಹಲಸನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಂಬ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹಣ್ಣುಗಳನ್ನು ರೈತರು ಬೆಳೀತಕ್ಕಂಥ ಹಣ್ಣುಗಳನ್ನು ಅವರವರೇ ಸ್ವತಃ ಮಾರಾಟ ಮಾಡಿದರೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಒಂದು ಶಕ್ತಿನೂ ಬರ್ತದೆ, ಆರ್ಥಿಕವಾಗಿ ಸಬಲತೆ ಆಗ್ತದೆ ಅಂತೇಳಿ ಪ್ರತಿಯೊಬ್ಬ ರೈತರು ಕೂಡ ಮುಂದೆ ಬರಬೇಕು. ಹಣ್ಣುಗಳು, ಮಾವಿನ ಹಣ್ಣು ಇರ್ಬೋದು, ನೇರ ಮಾರಾಟ, ರೈತ ಬೆಳೆದಿದ್ದನ್ನು ನೇರ ಮಾರಾಟವನ್ನು ರೈತರೇ ಬೆಳೆದು ರೈತರು ಮಾರಾಟ ಮಾಡಿದರೆ ಆರ್ಥಿಕ ಸಬಲತೆ ಆಗುತ್ತೆ ಅಂತ ಒಂದು ನನ್ನ ಇದ್ರು. ಆದರೆ ನಾವು ಈ ಹಲಸನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಲಸಿನ ಗಿಡಗಳಿದೆ ಮತ್ತು ಹಲಸಿನ ಹಣ್ಣು ಉತ್ಪಾದನೆ ಆಗುತ್ತೆ. ಮತ್ತೆ ತುಮಕೂರಿನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಲಸಿನ ಹಣ್ಣು ತುಂಬಾ ಅತ್ಯಂತ ರುಚಿಕರವಾಗಿರುತ್ತೆ. ಈ ತುಮಕೂರಿನಲ್ಲಿ ಕೆಂಪು ಸುಳಿಯ ಸ್ವಲ್ಪ ಇದೆ ಹಳಸಿನ ಆಗುತ್ತೆ, 800 ಆಗುತ್ತೆ. ಈಗ ಅದು ನಾವು ಕುಯ್ದು ಮಾರಿರಿ. ಇಲ್ಲ ಸರ್, 250 ಕೊಡಿ. ಅಲ್ಲಿ ನಮಸ್ತೆ, ನಾನು ಕುಮಾರಸ್ವಾಮಿ ಅಂತೇಳಿ, ಬಿದ್ರೆಗುಡಿ, ತಿಮ್ಲಾಪುರ, ಚಿತ್ರದುರ್ಗ ತಾಲೂಕು, ತುಮಕೂರು ಜಿಲ್ಲೆ. ನಾವು ಇದುವರೆಗೂ ಹಲಸಿನ ಮರಗಳು ಬೇಕಾದಷ್ಟಿದ್ದು ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಹೆಂಗೆ, ಏನು ಮಾಡ್ಬೋದು, ಅದ್ರಲ್ಲಿ ದುಡ್ಡು ಮಾಡ್ಬೋದು ಅಂತ ಏನು ಗೊತ್ತಿಲ್ಲ. ಬೇರೆ ಎಲ್ಲರಿಗೂ ಬಂದವರಿಗೆಲ್ಲ ಕೊಡೋದು, ತಿನ್ನೋರಿಗೆಲ್ಲ ಸುಮ್ಮನೆ ವೇಸ್ಟ್ ಕೊಡೋದು, ಕೆಲವೆಲ್ಲ ವೇಸ್ಟ್ ಆಗೋದು. ನಮ್ಮ ಕೊನೆಯಲ್ಲಿ KVK ಈಗ ಕೃಷಿ ವಿಜ್ಞಾನ ಕೇಂದ್ರದವರು ಆಫೀಸರ್ಗಳೆಲ್ಲ ನಮಗೆ ಪರಿಚಯ ಆದರು. ಅವರು ಈ ಥರ ಮಾಡಿದರೆ ನೀವು ದುಡ್ಡು ಮಾಡ್ಬೋದು, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಾಯಿದ್ದೀರಾ ಅಂತೇಳಿ ಭಾರಿ ಒತ್ತಾಯದ ಮೇಲೆ ಇದು ಮಾಡಿದರು. ನಾವು ನಾಚಿಕೆ ಮಾಡ್ಕೊಂಡು ಇದುವರೆಗೂ ನಾವು ಮಾರೋದು ಹೆಂಗೆ, ನಿಂತ್ಕೊಳ್ಳೋದು ಹೆಂಗೆ ಅಂತೇಳಿ ಸುಮ್ಕರೆ ಆಗಿದ್ದು. ಮತ್ತು ಇವತ್ತು ಕೃಷಿ ವಿಜ್ಞಾನ ಕೇಂದ್ರದವರು BH ರೋಡಲ್ಲಿ ವ್ಯಾಪಾರ ಮಾಡಿರಿ, ನಮ್ಮದು ಸಪೋರ್ಟ್ ಇರುತ್ತೆ ಅಂತಂದರು. ಅಲ್ಲಿಗೋಗಿ ಮಾಡಿದ್ರು. 1,800 ರೂಪಾಯಿ ವ್ಯಾಪಾರ ಆಗೈತೆ. ಅದು ಏನು 2 ಗಂಟೆ ಟೈಮ್ಗೆ ಅಷ್ಟೇ. ನಾವು ಹಿಂದೆ ಉಳ್ಕೊಂಡಿದ್ದು ಬರೀ ನಾವು ಮಾರೋದು ಹೆಂಗೆ, ಮಾಡೋದು ಹೆಂಗೆ ಅಂದ್ಕೊಂಡಿದ್ದು ಎಲ್ಲ ರೈತರು ಮಾಡಿದರೆ ಇದರಿಂದ ಹಲಸಿನ ಮರ. ನನ್ನ ಹೆಸರು ಯೋಗಾನಂದ್ ಅಂತೇಳಿ, ತಡ್ಸೂರು, ಚಿತ್ರದುರ್ಗ ತಾಲೂಕು, ತುಮಕೂರು ಜಿಲ್ಲೆ. ಹಿಂಗೆ ಕೃಷಿ ವಿಜ್ಞಾನ ಕೇಂದ್ರದವರು ಕೆಲವೊಂದು ಮೌಲ್ಯವರ್ಧನೆ ಬಗ್ಗೆ ಹೇಳ್ತಾಯಿದ್ರು. ಇವತ್ತು ಹಲಸಿನ ಹಣ್ಣಿನ ಬಗ್ಗೆ ಹೇಳ್ತಾ ನಮ್ಮ ಪಕ್ಕದ ಹಳ್ಳಿಯವರಾದ ಕುಮಾರಸ್ವಾಮಿ ಅವ್ರನ್ನ ಈ ಥರ ಹಣ್ಣು ತಗೊಂಬನ್ನಿ, ನಮ್ಮ ಒಂದು ಸಹಯೋಗದಲ್ಲಿ
BH ರಸ್ತೆಯಲ್ಲಿ ಇಟ್ಟು ಅದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಮೂಡಿಸೋಣ, ಅಂದರೆ ಅದು ಮಾರಾಟ ಮಾಡಿ ಅದರಲ್ಲೂ ಲಾಭ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ನಾವು ಸಹಿತ ನಮ್ಮ ಹಲಸಿನ ಮರ ಇದ್ದಾವೆ ಒಂದು 5, ಅದು ಮುಂದಿನ ದಿನಗಳಲ್ಲಿ ನಾವು ಸಹಿತ ಈ ಥರ ಒಂದು ಹಲಸಿನ ಹಣ್ಣನ್ನು ಅದನ್ನು ರಸ್ತೆ ಬದಿಯಲ್ಲಿಟ್ಟು ಮಾರಾಟ ಮಾಡ್ತೀವಿ. ಇದಕ್ಕೆ ನಮಗೆ ಫುಲ್ ಸಪೋರ್ಟು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ಇದೆ.